ಇತ್ತೀಚಿನ ದಿನಗಳಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಅತಿ ಹೆಚ್ಚು ಕೇಳಿಬರುತ್ತಿರುವ ಹೆಸರು ಅಂದ್ರೆ ಅದು ದಳಪತಿ ವಿಜಯ್. ಸಿನಿಮಾ ಜಗತ್ತಿನಲ್ಲಿ ಕೋಟ್ಯಂತರ ಜನರ ಹೃದಯ ಗೆದ್ದಿರುವ ವಿಜಯ್ ಈಗ ರಾಜಕೀಯ ರಂಗದಲ್ಲೂ ತಮ್ಮ ಗಟ್ಟಿ ಮುದ್ರೆಯೊತ್ತಲು ವೇಗವಾಗಿ ಹೆಜ್ಜೆ ಇಡುತ್ತಿದ್ದಾರೆ. ಬಹಳ ದಿನಗಳ ಕಾಲ ಬೆಳ್ಳಿತೆರೆಯ ಮೇಲೆ ಸೂಪರ್ ಸ್ಟಾರ್ ಆಗಿ ಪ್ರೇಕ್ಷಕರನ್ನ ರಂಜಿಸಿದ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ಹಲವರು ಇದು ಕೇವಲ ಒಬ್ಬ ಸಿನಿಮಾ ನಟನ ಅಲ್ಪಾವಧಿಯ ರಾಜಕೀಯ ಪ್ರಯೋಗ ಅಷ್ಟೇ ಅಂದುಕೊಂಡಿದ್ದರು. ಆದರೆ ಸಮಯ ಕಳೆದಂತೆ ಪರಿಸ್ಥಿತಿ ಬದಲಾಗಿದೆ. ಇವತ್ತಿನ ದಿನದಲ್ಲಿ ತಮಿಳುನಾಡು ರಾಜಕೀಯದ ಅತ್ಯಂತ ಪ್ರಭಾವಿ ಮತ್ತು ಚರ್ಚಿತ ಮುಖಗಳಲ್ಲಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಬರುವ ದಿನಗಳಲ್ಲಿ ವಿಜಯ್ ರಾಜ್ಯ ರಾಜಕೀಯಕ್ಕೆ ಒಂದು ಹೊಸ ದಿಸೆ ತೋರಿಸಬಲ್ಲರ. ದಶಕಗಳಿಂದ ತಮಿಳುನಾಡಿನಲ್ಲಿ ನಡೆದುಕೊಂಡು ಬಂದಿರುವ ಸಾಂಪ್ರದಾಯಿಕ ರಾಜಕೀಯ ಲೆಕ್ಕಾಚಾರಗಳನ್ನು ಅವರು ಬದಲಾಯಿಸುತ್ತಾರಾ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿಬರುತ್ತಿವೆ. ಇದೇ ಪ್ರಶ್ನೆ ಈಗ ಲಕ್ಷಾಂತರ ಜನರ ಮನಸ್ಸಿನಲ್ಲೂ ಕೊರೆಯುತ್ತಿದೆ. ಸಾಮಾನ್ಯವಾಗಿ ಒಬ್ಬ ಜನಪ್ರಿಯ ನಟ ರಾಜಕೀಯಕ್ಕೆ ಬರ್ತಾರೆ ಅಂದಾಗ ಜನರ ನಿರೀಕ್ಷೆಗಳು ಗಗನ ಮುಟ್ಟುತ್ತವೆ. ಜನ ಕೇವಲ ಒಬ್ಬ ನಾಯಕನನ್ನಷ್ಟೇ ಹುಡುಕಲ್ಲ, ಬದಲಿಗೆ ತಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ತಮ್ಮ ಸಮಸ್ಯೆಗಳಿಗಾಗಿ ಧ್ವನಿ ಎತ್ತುವ ಒಬ್ಬ ಆಪ್ತ ಮುಖವನ್ನ ಬಯಸುತ್ತಾರೆ. ವಿಜಯ್ ವಿಷಯದಲ್ಲೂ ಈಗ ಇದೇ ಆಗ್ತಾ ಇದೆ. ಅವರ ಸಭೆಗಳಿಗೆ ಹರಿದು ಬರುವ ಜನಸಾಗರ, ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪರವಾಗಿ ನಡೆಯುತ್ತಿರುವ ಟ್ರೆಂಡ್ಸ್ ಮತ್ತು ಯುವಜನತೆಯಲ್ಲಿ ಅವರಿಗಿರುವ ಕ್ರೇಜ್ ನೋಡಿದರೆ ಅವರು ಬರೀ ಒಬ್ಬ ನಟನಾಗಿ ಮಾತ್ರವಲ್ಲ, ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮುತ್ತಿದ್ದಾರೆ ಎಂಬ ಮುನ್ಸೂಚನೆ ಸಿಗುತ್ತಿದೆ. ದೇಶದ ರಾಜಕೀಯದಲ್ಲಿ ತಮಿಳುನಾಡು ರಾಜಕೀಯಕ್ಕೆ ಯಾವಾಗಲೂ ಒಂದು ವಿಶೇಷ ಮಹತ್ವ ಇದೆ. ಇಲ್ಲಿನ ರಾಜಕೀಯ ಸಂಸ್ಕೃತಿ, ಭಾಷಾಭಿಮಾನ ಮತ್ತು ಪ್ರಾದೇಶಿಕ ಅಸ್ಮಿತೆ ಯಾವಾಗಲೂ ಒಂದು ವಿಭಿನ್ನ ಸ್ಥಾನ ಪಡೆದುಕೊಂಡಿದೆ. ಇಂತಹ ವಾತಾವರಣದಲ್ಲಿ ಯಾವುದೇ ಹೊಸ ಮುಖ ಮುಂಚೂಣಿಗೆ ಬಂದರೂ ಅವರ ಪ್ರತಿಯೊಂದು ನಡಾವಳಿಯ ಮೇಲೆ ಜನರ ಕಣ್ಣಿರುತ್ತದೆ. ವಿಜಯ್ ಕೂಡ ಈಗ ಇದೇ ಹಂತದಲ್ಲಿದ್ದಾರೆ. ಅವರ ಪ್ರತಿಯೊಂದು ಹೇಳಿಕೆಯನ್ನು ವಿಶ್ಲೇಷಿಸಲಾಗುತ್ತಿದೆ ಮತ್ತು ಅವರ ಪ್ರತಿ ಹೆಜ್ಜೆಯನ್ನು ರಾಜಕೀಯ ದೃಷ್ಟಿಕೋನದಿಂದಲೇ ನೋಡಲಾಗುತ್ತಿದೆ. ಆದರೆ ರಾಜಕೀಯದಲ್ಲಿ ಯಶಸ್ಸು ಅನ್ನೋದು ಬರೀ ಜನಪ್ರಿಯತೆಯಿಂದ ಮಾತ್ರ ಸಿಗಲ್ಲ. ಅದಕ್ಕೆ ಗಟ್ಟಿಯಾದ ಸಂಘಟನೆ, ತಂತ್ರಗಾರಿಕೆ, ಜನಸಂಪರ್ಕ ಮತ್ತು ದೀರ್ಘಕಾಲದವರೆಗೆ ಜನರ ಮಧ್ಯೆ ಇದ್ದು ಕೆಲಸ ಮಾಡುವ ಛಲ ಬೇಕಾಗುತ್ತದೆ. ಇದೇ ಕಾರಣಕ್ಕೆ ವಿಜಯ್ ಮುಂದೆ ಎಷ್ಟು ದೊಡ್ಡ ಅವಕಾಶಗಳಿವೆಯೋ ಅಷ್ಟೇ ದೊಡ್ಡ ಸವಾಲುಗಳೂ ಇವೆ. ಆದರೂ ವಿಜಯ್ ಅವರಲ್ಲಿ ಜನಸಾಮಾನ್ಯರಿಗಿಂತ ಭಿನ್ನವಾಗಿ ನಿಲ್ಲುವಂತಹ ಸಾಮರ್ಥ್ಯ ಇದೆ ಎಂಬುದು ಅವರ ಬೆಂಬಲಿಗರ ಬಲವಾದ ನಂಬಿಕೆ. ವಿಜಯ್ ತಮ್ಮ ರಾಜಕೀಯ ಪಯಣದಲ್ಲಿ ಹಲವು ಬಾರಿ ತಮ್ಮ ಮೊದಲ ಆದ್ಯತೆ ಜನಸಾಮಾನ್ಯರ ಸಮಸ್ಯೆಗಳೇ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಶಿಕ್ಷಣ, ಉದ್ಯೋಗ, ಯುವಕರ ಭವಿಷ್ಯ, ಮಹಿಳೆಯರ ಸುರಕ್ಷತೆ ಮತ್ತು ಪಾರದರ್ಶಕ ಆಡಳಿತದಂತಹ ವಿಷಯಗಳು ಅವರ ಭಾಷಣಗಳಲ್ಲಿ ಸದಾ ಕೇಳಿಬರುತ್ತಿರುತ್ತವೆ. ಇದೇ ಕಾರಣಕ್ಕೆ ಇವತ್ತಿನ ಯುವ ಪೀಳಿಗೆಗೆ ಅವರ ಮೇಲೆ ಒಂದು ವಿಶೇಷ ಆಕರ್ಷಣೆ ಇದೆ. ಯಾಕಂದ್ರೆ ಇವತ್ತಿನ ಯುವಕರು ಬರೀ ಟೊಳ್ಳು ಭರವಸೆಗಳನ್ನು ಕೇಳಲು ಸಿದ್ಧರಿಲ್ಲ, ಅವರಿಗೆ ಫಲಿತಾಂಶ ಬೇಕು. ತಮ್ಮ ಭಾಷೆ ಮತ್ತು ತಮ್ಮ ಸಮಸ್ಯೆಗಳನ್ನು ಗಂಭೀರವಾಗಿ ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ನಾಯಕನಿಗಾಗಿ ಅವರು ಕಾಯುತ್ತಿದ್ದಾರೆ. ತುಂಬಾ ಜನ ರಾಜಕೀಯ ತಜ್ಞರು ಅಂದುಕೊಳ್ಳುವ ಪ್ರಕಾರ ವಿಜಯ್ ಅವರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಅವರಿಗಿರುವ ಬೃಹತ್ ಜನ ಬೆಂಬಲ. ಸಿನಿಮಾಗಳ ಮೂಲಕ ಅವರು ವರ್ಷಗಳಿಂದ ತಮ್ಮ ಅಭಿಮಾನಿಗಳ ಜೊತೆ ಬೆಳೆಸಿಕೊಂಡಿರುವ ಬಾಂಧವ್ಯವೇ ಈಗ ರಾಜಕೀಯ ಬೆಂಬಲವಾಗಿ ಬದಲಾಗುತ್ತಿರುವುದು ಎದ್ದು ಕಾಣುತ್ತಿದೆ. ಆದರೆ ರಾಜಕೀಯ ರಂಗ ಸಿನಿಮಾಗಿಂತ ಸಂಪೂರ್ಣ ಭಿನ್ನವಾದದ್ದು. ಇಲ್ಲಿ ಇರೋದು ಪ್ರೇಕ್ಷಕರಲ್ಲ, ಬದಲಿಗೆ ಮತದಾರರು. ಮತ್ತು ಮತದಾರರು ಕೊನೆಗೆ ಕೆಲಸ ನೋಡಿಯೇ ನಿರ್ಧಾರ ಮಾಡುತ್ತಾರೆ. ತಮಿಳುನಾಡಿನಲ್ಲಿ ಈ ಹಿಂದೆಯೂ ಎಷ್ಟೋ ಸಿನಿಮಾ ಸ್ಟಾರ್ಗಳು ರಾಜಕೀಯಕ್ಕೆ ಬಂದಿದ್ದಾರೆ. ಕೆಲವರು ದೊಡ್ಡ ಮಟ್ಟದ ಯಶಸ್ಸು ಕಂಡರೆ ಇನ್ನು ಕೆಲವರು ಅಂದುಕೊಂಡಷ್ಟು ಪ್ರಭಾವ ಬೀರಲು ಸಾಧ್ಯವಾಗಲಿಲ್ಲ. ಈ ಇತಿಹಾಸವನ್ನು ಗಮನಿಸಿದಾಗ ವಿಜಯ್ ಅವರ ರಾಜಕೀಯ ಪಯಣ ಇನ್ನಷ್ಟು ಕುತೂಹಲ ಮೂಡಿಸುತ್ತದೆ. ಅವರು ರಾಜಕೀಯದಲ್ಲಿ ಶಾಶ್ವತ ಮುದ್ರೆ ಒತ್ತಿದ ನಾಯಕರ ಸಾಲಿಗೆ ಸೇರುತ್ತಾರಾ ಅಥವಾ ಅವರ ಪ್ರಭಾವ ಕೇವಲ ಒಂದು ಮಿತಿಗೆ ಒಳಪಟ್ಟಿರುತ್ತಾ ಎಂದು ತಿಳಿಯಲು ಜನ ಕಾಯುತ್ತಿದ್ದಾರೆ. ಈ ಎಲ್ಲದರ ನಡುವೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಅದೇನೆಂದರೆ ವಿಜಯ್ ತಮ್ಮನ್ನು ಕೇವಲ ಒಂದು ಪ್ರಾದೇಶಿಕ ನಾಯಕನನ್ನಾಗಿ ಮಾತ್ರ ಬಿಂಬಿಸಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ. ಅವರ ಹಲವು ಭಾಷಣಗಳಲ್ಲಿ ದೇಶದ ಪ್ರಮುಖ ವಿಷಯಗಳ ಪ್ರಸ್ತಾಪವೂ ಇರುವುದನ್ನು ನಾವು ನೋಡಬಹುದು. ಇದೇ ಕಾರಣಕ್ಕೆ ಆಗಾಗ ಅವರನ್ನ ರಾಷ್ಟ್ರ ಮಟ್ಟದ ನಾಯಕರಿಗೆ ಹೋಲಿಸಲಾಗುತ್ತಿದೆ. ರಾಜಕೀಯದಲ್ಲಿ ಹೋಲಿಕೆ ಮಾಡುವುದು ಸುಲಭ, ಆದರೆ ಆ ಮಟ್ಟಕ್ಕೆ ತಲುಪುವುದು ತುಂಬಾ ಕಷ್ಟ. ಒಬ್ಬ ನಾಯಕನ ಬಗ್ಗೆ ಭವಿಷ್ಯದ ಪ್ರಧಾನಿ ಅನ್ನೋ ತರಹದ ಚರ್ಚೆಗಳು ಶುರುವಾದಾಗ ಅದು ಅವರ ಜನಪ್ರಿಯತೆಯ ಸಂಕೇತ ಹೌದು. ಆದರೆ ರಾಜಕೀಯದ ವಾಸ್ತವಕ್ಕೂ ಮತ್ತು ಜನರ ಭಾವನೆಗಳಿಗೂ ನಡುವೆ ಧಾವಂತದ ವ್ಯತ್ಯಾಸ ಇರುತ್ತದೆ. ಭಾರತದಂತಹ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ರಾಷ್ಟ್ರ ಮಟ್ಟದ ನಾಯಕನಾಗಿ ಗುರುತಿಸಿಕೊಳ್ಳುವುದು ಒಂದು ದೀರ್ಘಕಾಲದ ಪ್ರಕ್ರಿಯೆ. ಅದಕ್ಕೆ ಬೇರೆ ಬೇರೆ ರಾಜ್ಯಗಳು, ಸಂಸ್ಕೃತಿಗಳು ಮತ್ತು ವಿವಿಧ ಸಾಮಾಜಿಕ ಸಮುದಾಯಗಳನ್ನು ತಲುಪಬೇಕಾಗುತ್ತದೆ. ಆದರೂ
ವಿಜಯ್ ಅವರು ತುಂಬಾ ಕಡಿಮೆ ಸಮಯದಲ್ಲಿ ಇಂತಹದೊಂದು ರಾಜಕೀಯ ಪ್ರಭಾವ ಸೃಷ್ಟಿಸಿದ್ದಾರೆ ಮತ್ತು ಇದರ ಚರ್ಚೆ ರಾಜ್ಯದ ಗಡಿ ದಾಟಿ ಹೊರಗೂ ನಡೀತಾ ಇದೆ ಅನ್ನೋದು ಒಂದು ಪ್ರಮುಖವಾದ ವಿಷಯ. ಅವರ ಸಭೆ ಸಮಾರಂಭಗಳ ಫೋಟೋ ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾನೆ ಇರುತ್ತವೆ. ಸಾವಿರಾರು ಜನ ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಮತ್ತು ಹಲವು ಬಾರಿ ಅವರ ಪರವಾಗಿ ದೊಡ್ಡ ಮಟ್ಟದ ಕ್ಯಾಂಪೇನ್ಗಳು ಕೂಡ ನಡೆಯುತ್ತಿವೆ. ಅದರಲ್ಲೂ ಯುವಜನತೆಯಲ್ಲಿ ಅವರಿಗಿರುವ ಕ್ರೇಜ್ ನಿಜಕ್ಕೂ ಎದ್ದು ಕಾಣುವಂಥದ್ದು. ಕಾಲೇಜು ಮತ್ತು ಯೂನಿವರ್ಸಿಟಿಗಳಲ್ಲಿ ಅವರ ಭಾಷಣಗಳ ಬಗ್ಗೆ ಚರ್ಚೆಗಳಾಗುತ್ತಿವೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅವರ ಬೆಂಬಲಿಗರು ಸದಾ ಆಕ್ಟಿವ್ ಆಗಿರುತ್ತಾರೆ. ಈ ಯುವ ಪೀಳಿಗೆಯೇ ಯಾವುದೇ ಒಂದು ರಾಜಕೀಯ ಚಳವಳಿಯ ಅಸಲಿ ಶಕ್ತಿ ಅಂತಾನೆ ಹೇಳಬಹುದು. ಯಾರೇ ಒಬ್ಬ ನಾಯಕ ಯುವಜನತೆಯನ್ನು ದೀರ್ಘಕಾಲದವರೆಗೆ ತನ್ನ ಜೊತೆ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದರೆ ಅವನಿಗೆ ಭವಿಷ್ಯದ ಹಾದಿ ಸ್ವಲ್ಪ ಮಟ್ಟಿಗೆ ಸುಲಭವಾಗುತ್ತದೆ. ಹಾಗಂತ ರಾಜಕೀಯ ವಿರೋಧಿಗಳು ಏನೂ ಸುಮ್ಮನೆ ಕೂತಿಲ್ಲ. ಅವರು ಸದಾ ವಿಜಯ್ ಅವರ ರಾಜಕೀಯ ಸಾಮರ್ಥ್ಯ, ಅನುಭವ ಮತ್ತು ಸಂಘಟನಾ ಶಕ್ತಿಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಲೇ ಇರುತ್ತಾರೆ. ಅವರ ಪ್ರಕಾರ ಜನಪ್ರಿಯತೆ ಗಳಿಸುವುದು ಬೇರೆ, ಆಡಳಿತ ನಡೆಸುವುದು ಬೇರೆ. ಜನ ಕೊನೆಗೆ ಸ್ಥಿರತೆ ಮತ್ತು ರಿಸಲ್ಟ್ ಎರಡನ್ನೂ ಕೊಡುವಂತಹ ನಾಯಕತ್ವವನ್ನೇ ಒಪ್ಪಿಕೊಳ್ಳುತ್ತಾರೆ. ಇದೇ ಕಾರಣಕ್ಕೆ ಬರುವ ದಿನಗಳಲ್ಲಿ ವಿಜಯ್ ಅವರಿಗೆ ಅಸಲಿ ಪರೀಕ್ಷೆ ಎದುರಾಗಲಿದೆ. ತಾವು ಕೇವಲ ದೊಡ್ಡ ವೇದಿಕೆಗಳಲ್ಲಿ ಭಾಷಣ ಬಿಗಿಯುವ ನಾಯಕನಲ್ಲ, ಬದಲಿಗೆ ಯೋಜನೆಗಳು ಮತ್ತು ಆಡಳಿತದ ಮಟ್ಟದಲ್ಲೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲೆ ಎಂಬುದನ್ನು ಅವರು ಸಾಬೀತುಪಡಿಸಬೇಕಿದೆ. ಜನರ ನಿರೀಕ್ಷೆಗಳು ಎಷ್ಟು ವೇಗವಾಗಿ ಹೆಚ್ಚುತ್ತವೆಯೋ ನಿರಾಶೆಯೂ ಅಷ್ಟೇ ಬೇಗನೆ ಮೂಡಬಹುದು. ಹಾಗಾಗಿ ಬೆಳೆಯುತ್ತಿರುವ ಯಾವುದೇ ನಾಯಕನಿಗೂ ನಿರಂತರವಾಗಿ ತನ್ನ ಕೆಲಸವನ್ನು ತೋರಿಸುತ್ತಾ ಇರುವುದು ಅನಿವಾರ್ಯವಾಗುತ್ತದೆ. ರಾಜಕೀಯದಲ್ಲಿ ಮತ್ತೊಂದು ಪ್ರಮುಖವಾದ ವಿಷಯ ಅಂದ್ರೆ ಅದು ನಂಬಿಕೆ. ಒಬ್ಬ ನಾಯಕ ತಮಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾನೆ ಅಂತ ಜನರಿಗೆ ಅನಿಸಿದರೆ ಅವರು ಬಹಳ ದಿನಗಳ ಕಾಲ ಆತನ ಬೆನ್ನಿಗೆ ನಿಲ್ಲುತ್ತಾರೆ. ವಿಜಯ್ ಮುಂದಿರುವ ಸವಾಲು ಕೂಡ ಇದೇ ಆಗಿದೆ. ತಮ್ಮ ಬೆಂಬಲಿಗರ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಮತ್ತು ಹೊಸ ಮತದಾರರನ್ನು ತಮ್ಮತ್ತ ಸೆಳೆಯುವುದು. ಇವತ್ತಿನ ದಿನದಲ್ಲಿ ತಮಿಳುನಾಡು ರಾಜಕೀಯ ಒಂದು ದೊಡ್ಡ ಬದಲಾವಣೆಯ ಹಂತದಲ್ಲಿದೆ. ಹಳೆ ರಾಜಕೀಯ ಚೌಕಟ್ಟಿನ ನಡುವೆಯೇ ಜನ ಹೊಸ ಆಯ್ಕೆಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ವಿಜಯ್ ಅವರ ಎಂಟ್ರಿ ತುಂಬಾ ಜನರಿಗೆ ಒಂದು ಹೊಸ ಭರವಸೆಯಾಗಿ ಕಾಣಿಸುತ್ತಿದೆ. ಇನ್ನೊಂದೆಡೆ ಕೆಲವರು ಇದನ್ನು ಕೇವಲ ಒಂದು ತಾತ್ಕಾಲಿಕ ಜನಪ್ರಿಯತೆಯ ಅಲೆ ಅಷ್ಟೇ, ಸಮಯ ಕಳೆದಂತೆ ಇದು ತಣ್ಣಗಾಗುತ್ತದೆ ಅಂದುಕೊಂಡಿದ್ದಾರೆ. ಆದರೆ ಬೆಂಬಲ ಇರಲಿ ಅಥವಾ ಟೀಕೆ ಇರಲಿ, ಒಂದು ವಿಷಯವನ್ನಂತೂ ಯಾರೂ ಅಲ್ಲಗಳೆಯುವಂತಿಲ್ಲ. ಅದೇನೆಂದರೆ ವಿಜಯ್ ಈಗ ರಾಜಕೀಯ ಚರ್ಚೆಯ ಕೇಂದ್ರ ಬಿಂದುವಾಗಿ ಮುಂಚೂಣಿಗೆ ಬಂದಿದ್ದಾರೆ. ಅವರ ಹೆಸರು ಈಗ ಬರೀ ಸಿನಿಮಾ ಇಂಡಸ್ಟ್ರಿಗಷ್ಟೇ ಸೀಮಿತವಾಗಿ ಉಳಿದಿಲ್ಲ. ಅವರು ಇವತ್ತು ಅಂತಹದೊಂದು ಸಾರ್ವಜನಿಕ ವ್ಯಕ್ತಿತ್ವವಾಗಿ ಬೆಳೆದಿದ್ದಾರೆ. ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಸದಾ ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ. ಬರುವ ಚುನಾವಣೆಗಳು ಮತ್ತು ರಾಜಕೀಯ ಬೆಳವಣಿಗೆಗಳೇ ಅವರ ಈ ಜನಪ್ರಿಯತೆ ಎಷ್ಟು ದಿನ ಇರುತ್ತೆ, ಅವರು ತಮ್ಮ ಬೆಂಬಲಿಗರ ನಿರೀಕ್ಷೆಗಳನ್ನು ತಲುಪಲು ಸಾಧ್ಯವಾಗುತ್ತಾ ಮತ್ತು ಅವರು ಒಂದು ಗಟ್ಟಿಯಾದ ಸಂಘಟನೆಯನ್ನು ಕಟ್ಟಲು ಶಕ್ತರಾಗುತ್ತಾರಾ ಎಂಬುದನ್ನು ನಿರ್ಧರಿಸಲಿವೆ. ರಾಜ್ಯ ರಾಜಕೀಯದಲ್ಲಿ ಅವರು ನಿರ್ಣಾಯಕ ಪಾತ್ರ ವಹಿಸಲು ಸಾಧ್ಯವಾಗುತ್ತಾ ಮತ್ತು ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಅಂದ್ರೆ ಭವಿಷ್ಯದಲ್ಲಿ ಅವರ ಪ್ರಭಾವ ರಾಷ್ಟ್ರ ಮಟ್ಟದವರೆಗೂ ತಲುಪುತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ನೀಡಲಿದೆ. ಆದರೆ ಸದ್ಯಕ್ಕಂತೂ ಒಂದು ವಿಷಯ ಖಂಡಿತವಾಗಿ ಹೇಳಬಹುದು. ಅದೇನೆಂದರೆ ದಳಪತಿ ವಿಜಯ್ ರಾಜಕೀಯದಲ್ಲಿ ತಮ್ಮ ಗಟ್ಟಿ ಅಸ್ತಿತ್ವವನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇನ್ಮುಂದೆ ಯಾವುದೇ ರಾಜಕೀಯ ಪಕ್ಷಕ್ಕೂ ಅವರನ್ನು ಕಡೆಗಣಿಸುವುದು ಅಷ್ಟು ಸುಲಭವಲ್ಲ ಎಂಬುದನ್ನು ಅವರು ಸಾಬೀತುಪಡಿಸಿದ್ದಾರೆ. ಬರುವ ದಿನಗಳಲ್ಲಿ ತಮಿಳುನಾಡಿನ ಜನತೆ ಯಾವ ಕಡೆ ತೀರ್ಪು ನೀಡುತ್ತಾರೆ ಅನ್ನೋದು ಮುಂದಿನ ಮಾತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ವಿಜಯ್ ತಮ್ಮ ಒಂದು ಹೇಳಿಕೆ, ಒಂದು ರ್ಯಾಲಿ ಅಥವಾ ಒಂದು ರಾಜಕೀಯ ಹೆಜ್ಜೆಯ ಮೂಲಕ ಇಡೀ ದೇಶದ ಗಮನ ಸೆಳೆಯುವಂತಹ ಆಯ್ದ ನಾಯಕರ ಸಾಲಿಗೆ ಸೇರಿದ್ದಾರೆ. ಇದೇ ಕಾರಣಕ್ಕೆ ಅವರ ರಾಜಕೀಯ ಪಯಣ ಸದಾ ಚರ್ಚೆಯಲ್ಲಿದೆ ಮತ್ತು ಬರುವ ವರ್ಷಗಳಲ್ಲಿ ಈ ಚರ್ಚೆ ಇನ್ನೂ ಜೋರಾಗುವ ಎಲ್ಲಾ ಲಕ್ಷಣಗಳೂ ಇವೆ. ಈಗ ನೋಡಬೇಕಾಗಿರುವುದು ಇಷ್ಟೇ, ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಈ ಜನಪ್ರಿಯತೆ ಒಂದು ಗಟ್ಟಿಯಾದ ರಾಜಕೀಯ ಶಕ್ತಿಯಾಗಿ ಬದಲಾಗುತ್ತಾ ಅಥವಾ ಕೇವಲ ಆರಂಭದ ಉತ್ಸಾಹ ಅಷ್ಟೇ ಆಗಿ ಉಳಿಯುತ್ತಾ? ಆದರೆ ಒಂದು ವಿಷಯ ಮಾತ್ರ ಪಕ್ಕ, ದಳಪತಿ ವಿಜಯ್ ಭಾರತೀಯ ರಾಜಕೀಯ ರಂಗಕ್ಕೆ ಭರ್ಜರಿಯಾಗಿಯೇ ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಅವರ ಮುಂದಿನ ಹೆಜ್ಜೆಗಳ ಮೇಲೆ ಲಕ್ಷಾಂತರ ಜನರ ಕಣ್ಣಿಟ್ಟಿದ್ದಾರೆ. ಸ್ನೇಹಿತರೆ, ರಾಜಕೀಯದಲ್ಲಿ ವಿಜಯ್ ಅವರಿಗೆ ಸಿಗುತ್ತಿರುವ ಈ ಭಾರೀ ಜನಪ್ರಿಯತೆ ನಿಜವಾಗಿಯೂ ತಮಿಳುನಾಡು ರಾಜಕೀಯದಲ್ಲಿ ಒಂದು ಹೊಸ ಅಧ್ಯಾಯ ಬರೆಯುತ್ತಾ? ಅಥವಾ ಇದು ಬರೀ ಆರಂಭದ ಕ್ರೇಜ್ ಅಷ್ಟೇನಾ? ವಿಜಯ್ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ರಾಜಕೀಯ ಲೆಕ್ಕಾಚಾರಗಳನ್ನು ಉಲ್ಟಾ ಪಲ್ಟಾ ಮಾಡಬಲ್ಲರ? ಹಾಗೇ ರಾಷ್ಟ್ರ ರಾಜಕೀಯದಲ್ಲೂ ತಮ್ಮದೇ ಆದ ಒಂದು ಗಟ್ಟಿ ಮುದ್ರೆ ಒತ್ತುತ್ತಾರಾ? ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ.